ಅಖಿಲ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ನೀನ್ ಈ ಥರ ಡ್ರಾಮಾ ಮಾಡ್ತಿದ್ಯಾ ಅಂತ ವಸು ಅಭಿಗೇನಾದ್ರೂ ಗೊತ್ತಾಯ್ತೋ ಇವತ್ತೇ ನಿನ್ನ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಆ ಚಾನ್ಸ್ ಕೊಡಲ್ಲ ಆಂಟಿ. ನೆಕ್ಸ್ಟ್ ನಾನ್ ಮಾಡ್ತಿರೋ ಪ್ಲಾನ್ ಹೇಗಿರುತ್ತೆ ಅಂತಂದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡ್ತೀನಿ. ಯಾಕೆ? ಅರ್ಧ ಆಸ್ತಿ ತಗೊಂಡು ಹೋಗ್ಬೋದಲ್ಲ. ನನಗೆ ಪೂರ್ತಿ ಆಸ್ತಿ ಬೇಕು. ನನ್ನಿಂದ ಹೇಗ್ ಆಚೆ ತಳ್ಳಿದ್ರೋ ಹಾಗೆ ಎಲ್ರೂ ಮನೆಯಿಂದ ತಳ್ಳಬೇಕು. ಉಟ್ಟು ಬಟ್ಟೆಲ್ಲೇ ಕಳಿಸ್ಬೇಕು. ಆಗ್ಲೇ ನನ್ನ ಸೇಡ್ತಿರೋದು. ತುಂಬಾ ಸೇಡಿಟ್ಕೊಂಡಿದ್ಯೆ. ಮೇನ್ ವಿಲನ್ ಆಗೋಗಿದ್ಯಾ. ನಿನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಾ ಇದೆ. ಅಖಿಲ್ನ ಒಂದ್ಸರಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೆಟರ್ ಅನ್ಸುತ್ತೆ ಅಭಿ. ಸರಿ ಅಣ್ಣ, ಕೋರ್ಟ್ ಇಶ್ಯೂ ಕಂಪ್ಲೀಟ್ ಆದ್ಮೇಲೆ ಕರ್ಕೊಂಡು ಹೋಗೋಣ. ಇಷ್ಟೊತ್ತಿಗೆಲ್ಲ ವಿಷಯ ಸರಿಯಾಗಿದ್ದಿದ್ರೆ ಎಲ್ರು ಕೂಡ ನೆಮ್ಮದಿಯಾಗಿರ್ತಿದ್ವಿ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ ಅತ್ತೆ. ಸ್ವಲ್ಪ ತಡ ಆದ್ರೂ ನಮ್ಗೆ ನ್ಯಾಯ ಸಿಗುತ್ತೆ. ಏಯ್, ಎಳೆ ಮೇಲೆ. ಯಾಕೆ? ನನ್ನ ಹಸ್ಬೆಂಡ್ಗೆ ನೀನ್ ಯಾಕೆ ಸೇವೆ ಮಾಡ್ತಿದ್ಯಾ? ಹೇಳ್ತೀಯೋ ಇಲ್ವೋ? ಹೇಳಲ್ಲ. ನನ್ ಭಾವಂಗೆ ಸರ್ವಿಸ್ ಮಾಡಕ್ ಬಂದಿದ್ದೀನಿ. ಸರ್ವಿಸ್ ಮಾಡಕ್ ಬಂದಿದ್ಯಾ? ಅವನನ್ನ ಬುಟ್ಟಿಗೆ ಹಾಕೊಳಕ್ ಬಂದಿದ್ಯಾ? ಹಾರಿಕಾ, ಯಾಕತ್ತೆ ಕಿರ್ಚ್ತಿದ್ದೀರಾ? ನಿಮ್ಮ ಕಣ್ಣು ಮುಂದೆನೆ ಅವನ ಜೊತೆ ಇವಳು ಸರ್ಸ ಆಡ್ತಿದ್ರೆ ನೋಡ್ಕೊಂಡು ಸುಮ್ಮನಿದ್ದೀರಾ? ಮಾತಿನ ಮೇಲೆ ನಿಗಾ ಇರ್ಲಿ ಹಾರಿಕಾ. ಬಾಯ್ ಹರಿ ಬಿಟ್ರೆ ಮರ್ಯಾದೆ ಇರಲ್ಲ. ನೀನು ಮರ್ಯಾದೆ ಬಗ್ಗೆ ಮಾತಾಡ್ತಿದ್ಯಾ ಅಕ್ಕ? ನನ್ನನ್ನ ದೂರ ಮಾಡಿ ನಿನ್ನ ತಂಗಿನ ಅಖಿಲಕ್ಕೆ ಕಟ್ಬೇಕು ಅನ್ನೋದು ತಾನೇ ನಿನ್ ಯೋಚನೆ? ನಮಗೆ ನಿಜವಾಗ್ಲೂ ಆ ಉದ್ದೇಶನ ಇದ್ದಿದ್ರೆ ನಿನ್ನ ಬದಲು ನಂದಿನಿನೇ ಈ ಮನೆ ಸೊಸೆ ಆಗ್ತಿದ್ಲು. ಇವಾಗ ಏನಾಗಿದೆ ಅತ್ತೆ? ನನ್ನನ್ನ ಕಳಿಸಿ ನಂದಿನಿನ ನಿಮ್ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನೋಡ್ತಿದ್ದೀರಲ್ಲ. ಬಾಯಿಗೆ ಏನ್ ಬರುತ್ತೋ ಅದನ್ನ ಮಾತಾಡ್ಬೇಡ ಹಾರಿಕಾ. ನೀನ್ ಸರಿಯಾಗಿದ್ದಿದ್ರೆ ನಾನು ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು? ಅಂದ್ರೆ ಏನ್ ನಿನ್ನ ಉದ್ದೇಶ? ನಾನು ಅವನನ್ನ ನೋಡ್ಕೊಳಲ್ಲ ಅಂತನಾ? ಹೌದು, ಭಾವ ನೀನ್ ಸರಿಯಾಗಿ ನೋಡ್ಕೋತಿಲ್ಲ ಅಂತಾನೆ ನಾನ್ ಬಂದಿದ್ದು. ನೀನ್ ಯಾರೇ ನನ್ ಜಾಗಕ್ಕೆ ಬರೋದಕ್ಕೆ? ವಿಚ್ಛೇದನ ಸಿಗೋ ತನಕ ಅವರು ನನ್ ಗಂಡ. ಭಾವನ್ ಕಾಲ್ ಬರೋ ತನಕ ನಾನ್ ಇಲ್ಲೇ ಇರ್ತೀನಿ. ಮರ್ಯಾದೆಯಿಂದ ನೀನೀಗ ಆಚೆ ಹೋಗಿಲ್ಲ ಅಂದ್ರೆ ಎಳೆದು ಬಿಸಾಕ್ತೀನಿ. ಯಾರನ್ನ ಆಚೆ ಕಳಿಸ್ತೀಯಾ? ಮೊದಲು ನೀನು ಆಚೆ ಹೋಗು. ನಿನ್ನ ಮುಖ ನೋಡಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಹೌದು, ಹೊಸ ಹುಡುಗಿ ಸಿಕ್ಕಿದಾಳಲ್ಲ, ಹಳೆ ಹುಡುಗಿ ಮುಖ ಹಿಡ್ಸಲ್ಲ. ಅಸಹ್ಯವಾಗಿ ಮಾತಾಡ್ಬೇಡ ಹಾರಿಕಾ, ಮರ್ಯಾದೆ ಇರಲ್ಲ. ಏನು ನಿನಗ್ ಮರ್ಯಾದೆ ಕೊಡೋದು? ಹಾರಿಕಾ, ಇವಳಿಗೆ ಯಾವ್ದೋ ದೆವ್ವ ಮೆಟ್ಕೊಂಡಿರ್ಬೇಕು ಕಡೆ. ಯಾಕೆ ಹೀಗೆ ಆಡ್ತಿದ್ದಾಳೆ? ನೀನೇ ಅವಳಿಗೆ ದೆವ್ವದ ಥರ ಮೆಟ್ಕೊಂಡಿರ್ಬೇಕು. ನಂಗೆ ಹೊಡಿತೀಯಾ? ಮಾತಾಡಿದ್ರೆ ಮತ್ತೆ
ಹೊಡ್ತೀನಿ. ಏನ್ ಮಾಡ್ತೀಯಾ? ಹಾರಿಕಾ, ನಿನಗೆ ಎಷ್ಟು ಧೈರ್ಯ ಐತ್ರೆ ನಂದಿನಿ ಮೇಲೆ ಕೈ ಮಾಡ್ತೀಯಾ? ಬಸ್ರಿ ಅಂತಾನು ನೋಡ್ದೆ ನನ್ನ ಮೇಲೆ ಕೈ ಮಾಡ್ತೀಯಾ? ಬಸ್ರಿ ಆಗಿರೋದ್ರಿಂದಾನೇ ಒಂದು ಏಟಿಗೆ ನಿಲ್ಸಿದೀನಿ. ಇಲ್ಲ ಅಂದಿದ್ರೆ 2 ಕಪಾಳಕ್ಕೂ ಬಿಡ್ತಿದ್ದೆ. ಮರ್ಯಾದೆಯಿಂದ ನಂದಿನಿಗ್ ಸಾರಿ ಕೇಳು. ಏನು ಹೇಳಿದ್ ಕೇಳಿಸ್ಲಿಲ್ವಾ? ನಂದಿನಿಗ್ ಸಾರಿ ಕೇಳು. ನಾನು ಹೇಳಲ್ಲ. ಹೇಳ್ದೆ ಹೋದ್ರೆ ನಿನ್ ಕೈ ಕಾಲ್ ಮುರ್ದು ಹಾಕಿ ಆಚೆ ಕಳಿಸ್ಬೇಕಾಗತ್ತೆ. ಏನು ಹೆದರ್ಸ್ತೀಯಾ? ನನ್ನ ಮೇಲೇನಾದ್ರೂ ಕೈ ಹಾಕಿದ್ರೆ ಪೊಲೀಸರು ಮನೆಗ್ ಬರ್ತಾರೆ. ಹೊಸವ್ರೆ, ಈಗಲೇ ಅವಳನ್ನ ಆಚೆ ಹಾಕಿ. ಅದು ಯಾರು ಬರ್ತಾರೋ ನಾನು ನೋಡ್ತೀನಿ. ತಪ್ಪು ಮಾಡಿದ್ದು ಅಲ್ಲದೆ ನಂದಿನಿ ಮೇಲೆ ಕೈ ಮಾಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ. ಹೊಸವ್ರೆ, ಅವಳನ್ನ ಈಗಲೇ ಆಚೆ ಹಾಕಿ. ಐ ಸೆಡ್ ಗೆಟ್ ಔಟ್. ಬೇಡ ಅಭಿ, ಅವಳೇನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಬಿಟ್ಬಿಡು. ಗೊತ್ತಿಲ್ಲದೆ ಏನಿಲ್ಲ, ನಾವೆಲ್ಲ ನೋಡ್ತಾನೆ ಇದೀವಿ. ಬೇಕು ಅಂತಾನೆ ಜಗಳ ಮಾಡ್ತಾ ಇದ್ದಾಳೆ. ಏನೇ, ಯಾಕೆ ಹೀಗ್ ಮಾಡ್ತಿದ್ಯಾ? ನಂದಿನಿ ಹತ್ರ ಕ್ಷಮೆ ಕೇಳು. ಕೇಳೆ. ಇವಳ ಜೊತೆ ಇನ್ನು ಏನ್ ಮಾತು? ಆಚೆ ಹಾಕು ವಸು. ಅವತ್ತು ನಂದಿನಿನ ಕಿಡ್ನಾಪ್ ಮಾಡಿಸಿದ್ಲು, ಇವತ್ತು ಹೊಡೆದ್ಲು. ಹಾರಿಕನ್ನ ಖಂಡಿತ ಕ್ಷಮಿಸ್ಬಾರ್ದು. ಈಗ್ಲೇ ಕಳ್ಸಿ ಅವಳನ್ನ. ನಾನು ಹೇಳೋದ್ ಕೇಳೆ. ಸಾರಿ ಹೇಳು. ಅವಳಿಗೆ ಇಲ್ದಿರೋ ಚಿಂತೆ ನಿನಗ್ಯಾಕತ್ತೆ? ಹಾರಿಕಾ ಸಾರಿ ಕೇಳ್ದೆ ಇದ್ರೆ ಬಿಟ್ಬಿಡು. ಯಾಕೆ ಗೋಗರಿತೀಯಾ? ನೀನ್ ಬಾಯಿ ಮುಚ್ಚೆ. ನೀನ್ ಸಾರಿ ಕೇಳೆ. ನನ್ ಮಾತ್ ಕೇಳೆ. ಯಾಕೆ ಹೇಳ್ತಿದ್ದೀನೋ ಅರ್ಥ ಮಾಡ್ಕೋ. ಕೇಳೆ. ಸಾರಿ. ಏನು ಬೇಕಾಗಿಲ್ಲ, ಆಚೆ ಹೋಗು. ಸಾರಿ ಕೇಳಿದ್ಲಲ್ಲೋ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಬಿಟ್ಬಿಡಿ. ನೀನ್ ಇಲ್ಲಿ ಬಾರೆ. ಬಾ ಆಂಟಿ, ಬಾರೆ. ಏನೇ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೋಗಿ ಹೋಗಿ ಈ ಟೈಮಲ್ಲಿ ಯಾಕೆ ಜಗಳ ಮಾಡ್ತಿದ್ಯಾ? ಆ ನಂದಿನಿಂದಲೇ ಆಗಿದ್ದು. ಅವಳೇ ನನ್ನ ಸಂಸಾರನ ಹಾಳು ಮಾಡಿದ್ದು. ಹೌದು ಕಣೆ, ನೀನು ಆದಿತ್ಯನಿಂದ ಹೊಟ್ಟೆ ತಂದ್ಕೊಂಡಿರೋದ್ರಿಂದ ಅಲ್ಲ ಅಲ್ವಾ? ಆಂಟಿ, ಮತ್ತಿನ್ನೇನೆ, ಮನೇಲಿ ಅವನ್ ಕೈ ಕಾಲು ಹಿಡ್ಕೊಂಡು ವಿಚ್ಛೇದನ ಕೊಡದೇ ಇರೋ ತರ ನೋಡ್ಕೊಳ್ಳೋದ್ ಬಿಟ್ಟು ಇನ್ನೂ ರಂಪ ಮಾಡ್ತಿದ್ಯಾ? ನಾನ್ ಅಡ್ಡ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವಸು ನಿನ್ನ ಈ ಮನೆಯಿಂದ ಆಚೆ ತಳ್ತಿದ್ಲು. ಆಗ ಪೊಲೀಸರು ಬಂದು ಅವಳನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ರು. ಅಭಿ ಇರ್ಬೇಕಾದ್ರೆ ವಸುನ ಯಾವ ಪೊಲೀಸ್ ತಾನೇ ಟಚ್ ಮಾಡ್ತಾನೆ? ಒಳ್ಳೆ ದಡ್ಡಿ ತರ ಮಾತಾಡ್ತಿದ್ಯಲ್ಲ. ನಿನ್ನ ಈ ಮನೆಯಲ್ಲೇ ಇರ್ಸ್ಕೋಬೇಕು ಅಂತ ಇರೋರು ಯಾರಾದ್ರೂ ಇದಾರೆ ಅಂದ್ರೆ ಅದು ಅಭಿ ವಸು ಮಾತ್ರ. ಅಂತದ್ರಲ್ಲಿ ಅವ್ರ ಜೊತೆಗೆ ಜಗಳ ಮಾಡ್ತಿದ್ಯಲ್ಲ. ನಿನಗ್ ಬದುಕ್ಬೇಕು ಅಂತಿಲ್ವಾ? ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ಇದು ಸಮಯ ಅಲ್ಲ. ಸ್ವಲ್ಪ ತಾಳೆ ತಗೊಳ್ಳೆ. ಮೊದ್ಲು ವಿಚ್ಛೇದನ ಸಿಗದಂಗ್ ನೋಡ್ಕೋಬೇಕು. ಅದಾದ್ಮೇಲೆ ಏನ್ ಬೇಕಾದ್ರೂ ಮಾಡು. ಅಲ್ಲಿ ತನಕ ನೀನು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿರು. ಇವ್ರಿಗೆ ಹುಷಾರಾಗಿದ್ದಾರೆ, ಈಗ್ಲೇ ಕರ್ಕೊಂಡು ಹೋಗ್ಬೋದು. ವಿಚ್ಛೇದನ ಸಿಗೋ ತನಕ ನಿಮ್ಮ ಮನೇಲಿರೋ ರೈಟ್ಸ್ ಅವ್ರಿಗಿದೆ. ಅಸಹ್ಯವಾಗಿ ಮಾತಾಡ್ಬೇಡ ಹಾರಿಕಾ, ಮರ್ಯಾದೆ ಇರಲ್ಲ. ಏನ್ ನಿನಗ್ ಮರ್ಯಾದೆ ಕೊಡೋದು?
ಯಾಕ್ರಿ, ಏನಾಯ್ತು? ಇವತ್ತು ವಿಚ್ಛೇದನ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ರೀ. ಅಖಿಲ್ ಜೊತೆ ಎಲ್ರೂ ನೆಮ್ಮದಿಯಾಗಿರ್ತಿದ್ವಿ. ಆದ್ರೆ ಹಾರಿಕಾ ವಿಷಯನ ಮತ್ತೆ ಮೊದ್ಲಿಗೆ ತಂದ್ಬಿಟ್ಲು. ನನಗ್ಯಾಕೋ ಹಾರಿಕಾ ವಿಷ ಕುಡ್ದಿದ್ದು ಅದೆಲ್ಲ ದೊಡ್ಡ ಡ್ರಾಮಾ ಅಂತ ಅನ್ಸುತ್ತೆ ಹೊಸವ್ರೆ. ಏನ್ ಹೇಳ್ತಿದ್ದೀರಾ? ಅಖಿಲ್ ಮೇಲೆ ನಿಜವಾಗ್ಲೂ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಹಾರಿಕಾ ಮನೆಯಲ್ಲೇ ವಿಷ ಕುಡಿತಾ ಇದ್ಲು. ಅಖಿಲ್ನ ಬಿಟ್ಟೋಗೋದು ಇಷ್ಟ ಇಲ್ಲ ಅಂತಂದ್ರೆ ವಿಚ್ಛೇದನ ಬಂದಾದ್ಮೇಲೆ ವಿಷ ಕುಡಿತಾ ಇದ್ಲು. ಆದರೆ ಕೋರ್ಟಲ್ಲೇ ಯಾಕೆ ಕುಡಿದ್ಲು? ಕರೆಕ್ಟೇ ರೀ. ಆದ್ರೆ ಹಾರಿಕಾ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ಲು. ಬೇಕು ಅಂತಾನೆ ಕೋರ್ಟಲ್ಲಿ ವಿಷ ಕುಡ್ದು ವಿಚ್ಛೇದನದ ಪ್ರಾಸೆಸ್ನ ನಿಲ್ಸಿದ್ಲು. ವಿಚ್ಛೇದನ ನಿಲ್ಸೋಕ್ಕೋಸ್ಕರನೇ ಹಾರಿಕಾ ಆ ಥರ ನಾಟಕ ಆಡಿರ್ಬೋದು. ಅವಳು ಕುಡಿದಿರೋದು ವಿಷನೇ ಆಗದೆ ಇರ್ಬೋದು. ಮತ್ತೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್? ಹಾರಿಕಾಗೆ ಕನ್ನಿಂಗ್ ಮೆಂಟಾಲಿಟಿ ಇರೋದ್ರಿಂದ ಹಾಸ್ಪಿಟ್ಲಲ್ಲಿ ಡಾಕ್ಟರ್ನ ಮ್ಯಾನೇಜ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಇದೇ ನಿಜ ಆಗಿದ್ರೆ ಹಾರಿಕನ್ನ ಖಂಡಿತ ಕ್ಷಮಿಸಬಾರ್ದು. ನಿಜ ಅಂತ ನನಗೂ ಅನಿಸ್ತಾ ಇದೆ. ಯಾಕೆಂದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಹಾರಿಕಾಲಿ ಯಾವುದೇ ರೀತಿ ಗಿಲ್ಟ್ ಫೀಲ್ ಕೂಡ ಕಾಣಿಸ್ತಾ ಇಲ್ಲ. ಹೇಗಾದರೂ ಮಾಡಿ ಈ ಮನೇಲಿ ಇರಬೇಕು ಅನ್ನೋದು, ಇಲ್ಲ ಆಸ್ತಿನೆಲ್ಲ ಪಡ್ಕೋಬೇಕು ಅನ್ನೋದು ಟ್ರೈ ಮಾಡ್ತಾ ಇದ್ದಾಳೆ. ಮಾಡಿರೋ ತಪ್ಪು ಬಗ್ಗೆ ಅವಳಿಗೆ ಒಂದು ಚೂರು ಕೂಡ ಗಿಲ್ಟ್ ಕಾಡ್ತಾ ಇಲ್ಲ. ನಿಜಾನೇ ರೀ. ಹಾರಿಕಾ ಒಳಗೆ ನಮ್ಗಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅನ್ನೋ ಹಠ ಛಲ ಇದೆ, ಪಶ್ಚಾತ್ತಾಪ ಇಲ್ಲ. ತಪ್ಪು ಮಾಡಿನೂ ದಬಾಯಿಸ್ತಿದ್ದಾಳೆ. ನನ್ನ ಗೆಸ್ ಕರೆಕ್ಟ್ ಆದರೆ ಹಾರಿಕಾ ಡಿವೋರ್ಸ್ ಪ್ರಾಸೆಸ್ನ ಇನ್ನು ಮುಂದೆ ಹಾಕ್ತಾಳೆ. ಹೇಗಾದರೂ ಮಾಡಿ ಈ ಮನೇಲಿ ಇರಲೇಬೇಕು ಅಂತ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಗೇಮ್ ಆಡ್ತಾಳೆ. ಅವಳು ಹಾಗೆ ಮಾಡಿದ್ರೆ ನಾವು ಸುಮ್ಮನಿರ್ತೀವ ಹೇಳಿ? ಹೇಗಾದ್ರೂ ಮಾಡಿ ಮನೆಯಿಂದ ಕಳಿಸ್ತೀವಿ. ಹಾರಿಕಾಲಿ ಒಂಥರ ಬದಲಾವಣೆ ಕಾಣಿಸ್ತಾ ಇದೆ ಹೊಸವ್ರೆ. ಅದು ತುಂಬಾನೇ ಅಪಾಯ. ಡೈರೆಕ್ಟಾಗಿ ಸುಮಂಗ್ಲಿ ಅತ್ತೆ, ಇಂಡೈರೆಕ್ಟಾಗಿ ದಮಯಂತಿ ಹಾರಿಕಾನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾರಿಕನ ವಹಿಸ್ಕೊಂಡು ಬರೋದ್ರಿಂದ ಅವ್ರಿಗೇನ್ರಿ ಲಾಭ? ಅದನ್ನೇ ನಾವು ತಿಳ್ಕೋಬೇಕು ರೀ. ಅಷ್ಟಕ್ಕೂ ಹಾರಿಕಾ ಮೋಟಿವೇಟ್ ಏನು ಅಂತ ಕಂಡುಹಿಡಿಬೇಕು. ತಿಳ್ಕೊತೀನಿ ರೀ. ಹಾರಿಕಾ ಮೇಲೆ ಕಣ್ಣಿಡ್ತೀನಿ. ಹಾ, ಏನೋ ಹೊಸವ್ರೆ. ಆಸ್ತಿ ಸಿಗೋವರೆಗೂ ಆರ್ಥಿಕ ಸಮಸ್ಯೆ, ಆಸ್ತಿ ಬಂದಾದ್ಮೇಲೆ ಈ ಅನ್ಕೊಳ್ದಿರೋ ಸಮಸ್ಯೆಗಳು. ನಿಜವಾಗ್ಲೂ ದುಡ್ಡು ಅನ್ನೋದು ಒಂಥರ ಶಾಪ ಇದ್ದಂಗೆ. ದುಡ್ಡಿಗೋಸ್ಕರ ಅಡ್ಡದಾರಿ ಹಿಡಿಯೋ ಹಾರಿಕಾ ಥರದವರು ದುಡ್ಡನ್ನ ಶಾಪದ ಥರ ಬದಲಾಯಿಸ್ತಿದ್ದಾರೆ. ಯಾವುದೇನೇ ಆಗ್ಲಿ ಹಾರಿಕನ್ನ ನಾವು ಸುಮ್ಮನೆ ಬಿಡಬಾರ್ದು. ಆದಷ್ಟು ಬೇಗ ಮನೆಯಿಂದ ಕಳಿಸ್ಬಿಡೋಣ. ಮನೆಯಲ್ಲಿ ಅವ್ರವ್ರ ಜಗಳದಲ್ಲಿ ಅವರಿದ್ದಾರೆ. ಅದಕ್ಕೆ ತರಕಾರಿ ಬಿಟ್ರೆ ಚಿಕನ್ನು ಮಟನ್ನು ಮಾಡ್ತಾನೆ ಇಲ್ಲ. ಮೂಳೆ ತಿಂದೆ ನಾಲ್ಗೆಲ್ಲ ಸತ್ತೋಗಿದೆ. ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಲೆಗ್ ಪೀಸ್ ಆರ್ಡರ್ ಮಾಡಿದ್ದೀನಿ. ಆ ದರಿದ್ರದವನು ಯಾಕಿನ್ನೂ ಬಂದಿಲ್ಲ. ಛೇ. ಮೇಡಮ್, ಬಂದ್ಯಾ? ಎಷ್ಟು? 220 ಮೇಡಮ್. ತಗೋ. ಮಾಡ್ತೀನಿ. ಅಮ್ಮ 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 ಅಮ್ಮ, ಅಜ್ಜಿ ಹೊರಗಡೆಯಿಂದ ಏನೋ ತಿನ್ನಕ್ ತರಿಸ್ಕೊಂಡಿದ್ದಾರೆ. ಏನೋ ತರ್ಸ್ಕೊಂಡ್ಲು? ಚಿಕನ್ನು ಮಟನ್ನು ಏನೋ ತರಿಸ್ಕೊಂಡಿರ್ತಾರೆ. ಬಾ ನೋಡೋಣ. ಬಾ, ನೀನ್ ಬಾ. ಸರಿ, ನಡಿ. ಅಮ್ಮ, ಅಬ್ಬಾ. ಇವತ್ತು ನನ್ನ ನಾಲ್ಗೆಗೆ ಹಬ್ಬನೋ ಹಬ್ಬ. ಯಾರಾದ್ರೂ ಬರಕ್ ಮುಂಚೆ ಅಷ್ಟು ಖಾಲಿ ಮಾಡ್ಬಿಡ್ಬೇಕು. ಕೈ ತೊಳ್ಕೊಂಬರ್ತೀನಿ. ನೀನ್ ಒಬ್ಳೆ ಚಿಕನ್ ಲೆಗ್ ಪೀಸನ್ನ ತರ್ಸ್ಕೊಂಡ್ ತಿಂತಿದ್ಯಾತೆ? ಮಾಡ್ತೀನಿರು ನಿಂಗೆ. ಲೇಕಿಟ್ಟು ಅಟ್ಯಾಕ್.
ಏಯ್ 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 ಏನ್ ಮಾಡಿದ್ರಿ ನೀವು? ಚಿಕನ್ ಪೀಸ್ ತಿಂದ್ವಿ ಅತ್ತೆ. ಅದನ್ನ ನಾನ್ ತರ್ಸ್ಕೊಂಡಿದ್ದು ಕಣೆ. ಹೌದಾ? ಇದನ್ನ ನಮ್ಗೋಸ್ಕರ ತರ್ಸಿದ್ರೇನೋ ಅಂತ ಅನ್ಕೊಂಡಿದ್ದೆ. ಅಲ್ವೇನೋ ಕಿಟ್ಟು? ನಿಮ್ಗೋಸ್ಕರ ತರ್ಸೋದಕ್ಕೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ಅಂದ್ರೆ ಚಿಕನ್ ತರಿಸಿದ್ದು ನಮ್ಗೋಸ್ಕರ ಅಲ್ವಾ ಅಜ್ಜಿ, ನಿಮ್ಗೋಸ್ಕರನಾ? ಹೌದು ಕಣೋ, ನನ್ ನಾಲ್ಗೆ ಸತ್ತೋಗಿದೆ ಅಂತ ಚಿಕನ್ ತರ್ಸ್ಕೊಂಡ್ರೆ ಪಿಶಾಚಿಗಳ ತರ ತಿಂದು ಮೂಳೆ ಉಳ್ಸಿದೀರಾ. ಈಗ್ಲೇ ಹೋಗಿ ಎಲ್ರಿಗೂ ಹೇಳ್ತೀನಿ. ಏನ್ ಹೇಳ್ತೀಯ ಅತ್ತೆ? ಯಾರಿಗೂ ಗೊತ್ತಿಲ್ದಂಗೆ ಚಿಕನ್ ತರ್ಸ್ಕೊಂಡ್ ತಿಂದೆ ಅಂತ ಹೇಳ್ತೀಯಾ? ಹಾಗೆ ಹೇಳಿದ್ರೆ ಅಭಿಮಾವ ಸುಮ್ನೆ ಇರ್ತಾರಾ? ನಾವ್ ನಿಂಗ್ ತಿನ್ನಕ್ ಹಾಕ್ತಿಲ್ವಾ? ಈ ತರ ಕದ್ದು ಮುಚ್ಚಿ ಚಿಕನ್ ತರ್ಸ್ಕೊತಿದ್ಯಾ ಅಂತ ದೊಡ್ಡಮ್ಮ ನಿನ್ನ ಬೈಯಲ್ವಾ ಅತ್ತೆ? ಬೈಯೋದೇನು, ಮನೆಯಿಂದ ಗೆಟ್ ಔಟ್ ಅಂತಾರೆ ಅಮ್ಮ. ಅಯ್ಯೋ ಪಾಪ, ಆಗ ಅಜ್ಜಿ ಏನು ಮಾಡ್ತಾಳೆ? ಇನ್ನೇನ್ ಮಾಡ್ತಾರೆ, ಆ ಪ್ಲೇಟ್ ತಗೊಂಡು ಮನೆ ಮನೆ ಸುತ್ತಿ ಭಿಕ್ಷೆ ಬಿಡ್ತಾರೆ. ದೇವ್ಗಳ ತರ ನಾನ್ ಚಿಕನ್ ತಿಂದಿದ್ದು ಅಲ್ದೆ ನನ್ನೇ ಅಂತಿದ್ದೀರಾ? ನೀವು ಮನುಷ್ಯರಲ್ಲ, ಭೂತಗಳು. ಕೇಳಿಲಿ, ಒಂದ್ಸಲ ನಾವು ದೆವ್ವದ ವೇಷ ಹಾಕೊಂಡ್ ಬಂದಿದ್ದಕ್ಕೆ ಹೆದರ್ಕೊಂಡ್ ಸತ್ತೋದೆ. ಮತ್ತೊಂದ್ಸಲ ಹಾಗೆ ಬರೋದು ಅಂತ್ಯಾತೆ? ಈ ಸಲ ಅಜ್ಜಿಗೆ ಹಾರ್ಟ್ ಅಟ್ಯಾಕೆ ಬಂದ್ಬಿಡುತ್ತೆ. ಟ್ರೈ ಮಾಡೋಣ. ಏಯ್ ನನ್ನ ಸಾಯಿಸ್ಬೇಕು ಅಂತಿದ್ದೀರೇನೋ? ಮತ್ತೆ ನಮ್ ಬಗ್ಗೆ ಎಲ್ರಿಗೂ ಹೇಳ್ತೀಯಾ ಅತ್ತೆ? ನನ್ ರೂಮ್ ಕಿತ್ಕೊಂಡ್ರಿ, ನನ್ ಬೆಡ್ ಕಿತ್ಕೊಂಡ್ರಿ, ಕಡೆಗೆ ನಾನ್ ತರ್ಸ್ಕೊಂಡಿದ್ ಚಿಕನ್ ತಿಂದ್ ಹಾಕ್ಬಿಟ್ರಿ. ನೀವು ಉದ್ಧಾರ ಆಗಲ್ಲ, ಹಾಳಾಗ್ ಹೋಗ್ತೀರಾ. ಅಯ್ಯೋ, ಕದ್ದು ಮುಚ್ಚಿ ತಿಂದ್ರೆ ನೀನೇನಾದ್ರೂ ಉದ್ಧಾರ ಆಗ್ತೀಯಾ ಅತ್ತೆ? ಅದೇನ್ ಬೇಕಾದ್ರೂ ಆಗೋಗ್ಲಿ ಅತ್ತೆ. ಚಿಕನ್ ಮಾತ್ರ ತುಂಬಾ ಸೂಪರ್ ಆಗಿತ್ತು. ಹೌದು ಅಜ್ಜಿ, ಇನ್ನೊಂದ್ 4 ಪೀಸ್ ತರಿಸಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ತಿಂದ್ರು, ನನ್ನ ಕಿತ್ಕೊಂಡ್ ತಿಂದಾಕ್ಬಿಡಿ. ನನ್ನ ತಿಂಡಿ ನಿಮ್ಗೆ ಅರ್ಗಲ್ಲ, ಅಜೀರ್ಣ ಆಗತ್ತೆ, ವಾಂತಿ ಬೇದಿ ಕಿತ್ಕೊಳುತ್ತೆ. ಇದೇ ನನ್ ಶಾಪ. ಬೆಳಿಗ್ಗೆನೆ ಈ ದರಿದ್ರದವನು ಯಾಕೆ ಕಾಲ್ ಮಾಡ್ತಿದ್ದಾನೆ? ಅರ್ಜೆಂಟಾಗಿ ಈ ನಂಬರ್ನ ಬ್ಲಾಕ್ ಮಾಡಬೇಕು. ಯಾಕೆ ಬೇಬಿ, ನಾನು ಕಾಲ್ ಕಟ್ ಮಾಡಿದೆ. ಅಲ್ಲಿ ಯಾರಾದರೂ ಇದಾರಾ ಇಲ್ಲ ಯೋಚನೆ ಮಾಡ್ತಿದೀಯಾ? ಡೋಂಟ್ ಕಾಲ್ ಮೀ. ಎಲ್ಲ ಗೊತ್ತಾಯ್ತಲ್ಲ, ಏನ್ ಯಾಕೆ ಭಯ? ಐ ಹೇಟ್ ಯು. ಯಾಕೆ ಬೇಬಿ, ಕೋರ್ಟಲ್ಲಿ ನೀನ್ ಸೂಸೈಡ್ ಡ್ರಾಮಾ ಗೊತ್ತಾಯ್ತಾ? ಹಲೋ, ಸೀಕ್ರೆಟ್ ಹೇಳೋ ತನಕ ನಿನ್ ಕಾಲ್ ಮಾಡಲ್ಲ ಅಂತಾಯ್ತು. ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ಡ್ರಾಮಾ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿನ್ ಡಾಕ್ಟರ್ ಫ್ರೆಂಡ್ನ ಕೇಳಿದಕ್ಕೆ ಹೇಳಿದ್ರು. ಯಾಕೆ ಬೇಬಿ ಅಷ್ಟೊಂದು ಡ್ರಾಮಾ ಮಾಡ್ದೆ? ಎಲ್ಲ ನಿನ್ನಿಂದಲೇ. ಅವತ್ತು ಮನೆಗೆ ಬಂದು ಜಗಳ ಮಾಡಿದೆ, ಅದಕ್ಕೆ ಕೋರ್ಟಲ್ಲಿ ನಿನ್ನೆ ಜಡ್ಜ್ ಅವ್ರನ್ನ ಚೀಟ್ ಮಾಡ್ಬೇಕಾಗಿ ಬಂತು. ಜೇನುತುಪ್ಪ ಕುಡಿದು ವಿಷ ಅಂತ ಕವರ್ ಮಾಡಿದೆ. ಹಾಸ್ಪಿಟಲಲ್ಲಿ ಡಾಕ್ಟರ್ನ ಮ್ಯಾನೇಜ್ ಮಾಡಿ ಗಡಿಬಿಡಿ ಮಾಡಿಸ್ದೆ. ಪೊಲೀಸರನ್ನ ಕರೆಸಿ ನನ್ನ ವಾಪಸ್ ಮನೆಗೆ ಸೇರ್ಸ್ಕೊಳ್ಳೋ ಹಾಗೆ ಮಾಡಿದೆ. ವಿಚ್ಛೇದನ ಸಿಗದೆ ಇರೋ ಥರ ತಡೆದೆ. ವೆಲ್ ಪ್ಲಾನ್ಡ್ ಬೇಬಿ. ಹಲೋ ಹಲೋ